ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಕ್ರೋಶ ಇರುವಂತದ್ದು ಅದು ಕಮಲ್ ಹಾಸನ್ ವಿಚಾರದಲ್ಲಿ ಇಡೀ ಕರ್ನಾಟಕದಾದ್ಯಂತ ಆಕ್ರೋಶ ಇದೆ. ಮತ್ತೊಂದು ವಿಚಾರ ನೋಡೋದಾದ್ರೆ ಇಡೀ ಕರ್ನಾಟಕದಾದ್ಯಂತ ಫುಲ್ ಖುಷಿಯಲ್ಲಿರುವಂತದ್ದು, ಜೋಶ್ನಲ್ಲಿರುವಂತದ್ದು ಅಂದ್ರೆ RCB ನಾಳೆ ಫೈನಲ್ ಮ್ಯಾಚ್ ಆಡ್ತಾ ಇದೆಯಲ್ಲ ಆ ವಿಚಾರದ ಬಗ್ಗೆ. RCB ಫೈನಲ್ ಗೆದ್ರೆ ಮೈಸೂರಿನ ಎಲ್ಲ ಇಂದಿರಾ ಕ್ಯಾಂಟೀನ್ಗಳಲ್ಲೂ ಕೂಡ ಉಚಿತ ಹೋಳಿಗೆ ಊಟ ಅಂತೆ. ಮೈಸೂರಿನ RCB ಅಭಿಮಾನಿ ಬಸವರಾಜ್ ಬಸಪ್ಪ ಘೋಷಣೆಯನ್ನ ಮಾಡಿದ್ದಾರೆ. ಸಾಂಕೇತಿಕವಾಗಿ ಇವತ್ತೇ ಉಚಿತ ಹೋಳಿಗೆ ಊಟವನ್ನ ವಿತರಣೆಯನ್ನ ಮಾಡಲಿಕ್ಕೆ ಮುಂದಾಗಿದ್ದಾರೆ. ನಮ್ಮ ಮೈಸೂರಿನ ಗನ್ ಹೌಸ್ ವೃತ್ತದಲ್ಲಿ ಉಚಿತ ಹೋಳಿಗೆ ಊಟ ಹಂಚಿಕೆ ಮಾಡಲಾಗ್ತಾ ಇದೆ. ನಾಳೆ ಮೈಸೂರಿನ 16 ಕ್ಯಾಂಟೀನ್ಗಳಲ್ಲೂ ಕೂಡ ಅಂದ್ರೆ ಇಂದಿರಾ ಕ್ಯಾಂಟೀನ್ಗಳಲ್ಲೂ ಉಚಿತ ಹೋಳಿಗೆ ಊಟ, ರಾಜ್ಯದ ಎಲ್ಲ ಇಂದಿರಾ ಕ್ಯಾಂಟೀನ್ಗಳಲ್ಲೂ ಕೂಡ ಉಚಿತ ಹೋಳಿಗೆ ಊಟ ಹಾಕಿಸ್ಲಿಕ್ಕೆ CMಗೆ ಮನವಿಯನ್ನ ಮಾಡ್ಕೊಂಡಿದ್ದಾರೆ. ಇವರು ಮೈಸೂರಿನಲ್ಲಿ ಹಾಕಿಸ್ತಾ ಇದ್ದಾರೆ. ಇನ್ನು ರಾಜ್ಯಾದ್ಯಂತ ಹಾಕಿಸಿ ಸಾರ್ ಅಂತ CMನ ಕೇಳಿದ್ದಾರೆ. ಎಲ್ಲ ಕನ್ನಡಿಗರು ಸಿಹಿ ಹೋಳಿಗೆ ರುಚಿಯನ್ನ ಸವಿಲಿ ಅಂತ ಅವರ ಆಸೆ. ಈ ಬಗ್ಗೆ ನಮ್ಮ ಮೈಸೂರಿನ ಪ್ರತಿನಿಧಿ ಆನಂದ್ ಅಲ್ಲೊಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ ನೋಡೋಣ. ಕಳೆದ 18 ವರ್ಷಗಳಿಂದಲೂ ಕೂಡ RCB ಅಭಿಮಾನಿಗಳು ಈ ಬಾರಿ ಕಪ್ ನಮ್ದೆ ಅನ್ನುತ್ತಲೇ ಬಂದಿದ್ದಾರೆ. ಆದರೆ ಈ ಬಾರಿ ಫೈನಲ್ಗೆ ಬಂದಿರುವಂತದ್ದು ನಾಳೆ ಪಂಜಾಬ್ ಹಾಗೂ RCB ನಡುವೆ ಫೈನಲ್ ಪಂದ್ಯ ನಡೆಯಲಿದೆ. ಒಂದು ವೇಳೆ RCB ಗೆದ್ರೆ ಇಡೀ ಮೈಸೂರಿನ 16 ಇಂದಿರಾ ಕ್ಯಾಂಟೀನ್ಗಳಲ್ಲೂ ಕೂಡ ಉಚಿತವಾಗಿ ಹೋಳಿಗೆ ಊಟವನ್ನು ಹಾಕಿಸ್ತೇವೆ ಅಂತೇಳಿ ಮೈಸೂರಿನ ಬಸವರಾಜ್ ಬಸಪ್ಪ ಅವರು ಹೇಳಿರುವಂಥದ್ದು. ಈಗ ದೃಶ್ಯದಲ್ಲಿ ನೀವು ನೋಡ್ತಾ ಇರ್ಬೋದು, ಇವತ್ತಿನಿಂದಲೂ ಕೂಡ ಅವರು ಹೋಳಿಗೆ ಊಟವನ್ನು ಹಾಕಿಸಲು ಅವರು ಹಾಗೂ ಅವರ ಅಭಿಮಾನಿಗಳು ಮುಂದಾಗಿರುವಂಥದ್ದು ದೃಶ್ಯದಲ್ಲಿ ನೀವು ನೋಡ್ತಾ ಇರ್ಬೋದು. ಏನು ಮೈಸೂರಿನ ಇಂದಿರಾ ಕ್ಯಾಂಟೀನ್ ನಲ್ಲಿ ಇಂದು ಸಾಂಕೇತಿಕವಾಗಿ ಹೋಳಿಗೆಯನ್ನ ಹಂಚ್ತಾ ಇರುವಂತದ್ದು. ಮತ್ತೆ ನಾಳೆ ಒಂದು ವೇಳೆ ಪಂಜಾಬ್ ವಿರುದ್ಧ RCB ಗೆದ್ದರೆ ಮೈಸೂರಿನ ಎಲ್ಲಾ ಇಂದಿರಾ ಕ್ಯಾಂಟೀನ್ಗಳಲ್ಲೂ ಕೂಡ ಉಚಿತ ಹೋಳಿಗೆ ಊಟವನ್ನ ನಾವು ಹಾಕಿಸ್ತೇವೆ ಅನ್ನುವಂತ ಮಾತುಗಳನ್ನ ಅವರು ಆಡಿರುವಂತದ್ದು. ನಾನೀಗ ಅವ್ರನ್ನೇ ಮಾತಾಡಿಸ್ತೀನಿ. ಸರ್, ಪ್ರತಿ ಬಾರಿ ಕಪ್ ನಮ್ದೆ ಅಂತ ಬರ್ತಾ ಇದೀವಿ. ಈ ಬಾರಿ ಕಪ್ ಗೆದ್ರೆ ಇಡೀ ಮೈಸೂರಿನ 16 ಇಂದಿರಾ ಕ್ಯಾಂಟೀನ್ಗಳಲ್ಲೂ ಕೂಡ ಉಚಿತವಾಗಿ ಹೋಳಿಗೆ ಊಟವನ್ನು ಹಾಕಿಸ್ತೇವೆ ಅಂತ ಹೇಳಿದಿರಿ. ಯಾಕಾಗಿ ಈ ಸಂಕಲ್ಪ ಅಂತ, ಮತ್ತೆ ಯಾವಾಗಿಂದ ಈ ತರ ಅನ್ಕೊಂಡಿದ್ರಿ ನೀವು? ಸರ್, ನಾನು RCB ಯಾವಾಗ ಮೊನ್ನೆ ಫೈನಲ್ಗೆ ಹೋಗ್ತು ಅವತ್ತೇ ಇದು ಮಾಡಿದೆ. RCB ಗೆದ್ರೆ ಮೈಸೂರಲ್ಲಿ 16 ಇಂದಿರಾ ಕ್ಯಾಂಟೀನಲ್ವೇ ಎಲ್ರಿಗೂ ಉಚಿತ ಹೋಳಿಗೆ ಊಟ ಹಾಕ್ಸೋಣ ಅಂತ ತೀರ್ಮಾನ ಮಾಡಿ ನಮ್ಮ ಸ್ನೇಹಿತರು ಎಲ್ಲರೂ ತೀರ್ಮಾನ ಮಾಡಿದ್ರು. ಆಯಿತು ಕೊಡೋಣ ಅಂತ ಹೇಳಿದ್ರು, ಅದರಿಂದ ಕೊಟ್ಟಿದ್ದೀವಿ. ಈಗ ಏನಂತ ಅಂದರೆ ರಾಜ್ಯ ಸರ್ಕಾರದವರು ನಮ್ಮ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡ್ತೀವಿ, ಎಲ್ಲ 4ನೇ ತಾರೀಕು ಎಲ್ಲ ಇಂದಿರಾ ಕ್ಯಾಂಟೀನಲ್ವೇ ಹೋಳಿಗೆ ಊಟ ಕೊಡಿಸಲಿ ಅಂತ ನಾನು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡ್ತೀನಿ. ನಮಗೆ RCB ಈ ಸಲ ಗೆದ್ದರೆ ಎಲ್ಲ 16 ಇಂದಿರಾ ಕ್ಯಾಂಟೀನ್ಗೂ ಉಚಿತ ಊಟ ಕೊಡಿಸೋಣ, ಹೋಳಿಗೆ ಊಟ ಕೊಡಿಸೋಣ ಅಂತ. ಇಡೀ ಮೈಸೂರಿನಲ್ಲಿ ಇರ್ತಕ್ಕಂಥ 16 ಇಂದಿರಾ ಕ್ಯಾಂಟೀನ್ಗಳಲ್ಲಿ ಎಷ್ಟೇ ಜನ ಬಂದರೂ ಕೂಡ ಅಂದು RCB ಗೆದ್ದಿದ್ರೆ ಹೋಳಿಗೆ ಊಟ ಫಿಕ್ಸ್. ಎಷ್ಟೇ ಜನ ಬಂದು ಊಟ ಮಾಡಿದ್ರು ಅದ್ರದ್ದು ಬಿಲ್ ಪೇನ ನಮ್ಮ ಸ್ನೇಹಿತರುಗಳು ಎಲ್ಲ ಸೇರಿ ಮಾಡ್ತೀವಿ. RCB ಗೆದ್ದೇ ಗೆಲ್ಲತ್ತೆ. ಈ ಸಲ ನಮ್ಮದೇ ಕಪ್ ಅದು. ನೀವೇ ಹೇಳ್ತೀರಿ ಸರ್? 18 ವರ್ಷದಿಂದ RCB ಕಪ್ ಗೆದ್ದಿಲ್ಲ. ಆಮೇಲೆ ನಾವೆಲ್ಲ ಕ್ರೀಡಾ ಅಭಿಮಾನಿಗಳು. ಈ ಸತಿ ಒಂದು ಹೆಮ್ಮೆ ಇದೆ, ಯಾಕೆಂದರೆ ಒಂದು ಫೈನಲ್ ತಲುಪಿರೋದ್ರಿಂದ. ಯಾಕೆಂದರೆ ಕಂಟಿನ್ಯೂ ಡೈರೆಕ್ಟ್ ಫೈನಲ್ ಬಂದಿದ್ದಾರೆ. ಈ ಸತಿ ಫೈನಲ್ ಡೆಫಿನೆಟ್ ಆಗಿ ಕಪ್ಪು ತಗೋತಾರೆ ಅಂತಲೇ ನಾವು ಭಾವಿಸಿದ್ದೀವಿ. ಯಾಕೆಂದರೆ ರಾಯಲ್ ಚಾಲೆಂಜು, ಬೆಂಗಳೂರು ರಾಯಲ್ ಚಾಲೆಂಜು ಎಲ್ಲರ ಪ್ರೀತಿಗೆ ಪಾತ್ರವಾಗಿರೋಂತಹ ಟೀಮ್ ಅದು. ಸರ್, 18 ವರ್ಷದಿಂದ ನಮ್ಮ ಕನ್ನಡಿಗರಿಗೆ ಒಂದು ಕೊರಗಿದೆ, RCB ಕಪ್ ಗೆದ್ದಿಲ್ಲ ಅಂತ. ಈ ಸತಿ ಕಪ್ ಗೆಲ್ಲ ಮುಖಾಂತರ ಫೈನಲ್ನಲ್ಲಿ ಕಿಂಗ್ಸ್ ಲೆವೆಲ್ ಪಂಜಾಬ್ ವಿರುದ್ಧ ಗೆಲ್ಲದ್ರ ಮುಖಾಂತರ ನಮ್ಮ ಕನ್ನಡಿಗರ ಕೊರಗನ್ನು ನೀಗಿಸಬೇಕು ಅಂತ RCB ತಂಡಕ್ಕೆ ನಾನು ಇಷ್ಟಪಡ್ತೀನಿ ಸರ್. ಇದಿಷ್ಟು RCBಯ ಅಭಿಮಾನಿಗಳ ಮಾತುಗಳು. ಅಂದ್ರೆ ಒಂದು ವೇಳೆ ಕಪ್ ಏನಾದರೂ ಗೆದ್ದಿದ್ದೆ ಆದ್ರೆ ಇಡೀ ಇಂದಿರಾ ಕ್ಯಾಂಟೀನ್ ನಲ್ಲಿರುವಂತ ಅಂದ್ರೆ ಮೈಸೂರಿನಲ್ಲಿ ಇರುವಂತ 16 ಇಂದಿರಾ ಕ್ಯಾಂಟೀನ್ಗಳಲ್ಲೂ ನಾವು ಉಚಿತವಾಗಿ ಹೋಳಿಗೆ ಊಟವನ್ನ ಎಷ್ಟೇ ಜನ ಬಂದರೂ ಕೂಡ ಹಾಕಿಸ್ತೀವಿ ಅನ್ನುವಂಥದ್ದು. ಕ್ಯಾಮ್ರಾ ಪರ್ಸನ್ ರಾಹುಲ್ ಜೊತೆ ಆನಂದ್ KS News 18 ಮೈಸೂರು.